ರಾಜ್ಯದಲ್ಲಿ ಮತ್ತೆ ಒಂದು ಅನಿಷ್ಟವಾದಂತಹ ಪದ್ಧತಿ ಸ್ಟಿಕ್ಕರ್ ವಾರ್ ಶುರುವಾಗಿದೆ. ಕಂಡಲ್ಲಿ ಸ್ಟಿಕ್ಕರ್ ಅಂಟಿಸುವಂತ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಟಿಕ್ಕರ್ ಅಂಟಿಸಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಜೆನ್ಜಿ RSS ವಿಚಾರವಾಗಿ ಈ ಸ್ಟಿಕ್ಕರ್ ವಾರ್ ನಡೆಸಲಾಗ್ತಾ ಇದೆ. ಜೆನ್ಜಿಗಳಿಗೆ ಹೆದರಿದ ಬೂಮರ್ ಮೋದಿ ಅನ್ನುವಂಥ ಒಂದು ಡಿಸ್ಕ್ರಿಪ್ಷನ್ ಅನ್ನ ಈ ಸ್ಟಿಕ್ಕರ್ನಲ್ಲಿ ನೀಡಲಾಗಿದೆ. ವಿದ್ಯಾರ್ಥಿಗಳ ರಕ್ತ ಮೋದಿಯ ಕೈ ಅಂತ ಪೋಸ್ಟ್ ಮಾಡಲಾಗಿದೆ. ಮೋದಿಯೇ ಕೊಲ್ಲಿಸಿದ್ದು ಅನ್ನುವಂಥ ಒಂದು ಪೋಸ್ಟರ್ಗಳನ್ನು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಅಂಟಿಸಿದ್ದಾರೆ. ಮಾಜಿ DCM ಅಶ್ವಥ್ ನಾರಾಯಣ್ ಅವರ ಕಚೇರಿಯ ಮುಂದೆ ಈ ಸ್ಟಿಕ್ಕರ್ಗಳನ್ನು ಅಂಟಿಸಿದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀರಿ. ಮಲ್ಲೇಶ್ವರಂನಲ್ಲಿರುವಂಥ ಮಾಜಿ DCM ಹಾಗೆ ಮಲ್ಲೇಶ್ವರದ ಶಾಸಕ ಅಶ್ವಥ್ ನಾರಾಯಣ್ ಅವರ ಕಚೇರಿಯ ಮುಂಭಾಗದಲ್ಲಿ ಈ ರೀತಿಯಾದಂತಹ ಸ್ಟಿಕ್ಕರ್ಗಳು ಪ್ರತ್ಯಕ್ಷವಾಗಿದ್ದಾವೆ. ಸಂಘಿ ಮುದುಕರು ಜೆನ್ಜಿ ಹೊಡೆಸಿದ್ದು ಮೋದಿ, ಈ ರೀತಿಯಾಗಿ ಹಲವು ರೀತಿಯ ವಿಚಿತ್ರ ಪೋಸ್ಟರ್ಗಳನ್ನು ಈಗ ಅಂಟಿಸಲಾಗಿದೆ. ಗಮನಿಸ್ತಾ ಇದ್ದೀರಿ. ಅಶ್ವಥ್ ನಾರಾಯಣ್ ಅವರ ಆಫೀಸ್ನ ಮುಂಭಾಗ, ಅವರ ಕಚೇರಿಯ ಮುಂಭಾಗ ಅಂಟಿಸಲಾಗಿರುವಂಥ ಸ್ಟಿಕ್ಕರ್ಗಳಿದು. ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಶಿವಮೊಗ್ಗದಲ್ಲೂ ಕೂಡ ಪ್ರಧಾನಿ ಮೋದಿ ವಿರುದ್ಧ ಸ್ಟಿಕ್ಕರ್ ವಾರ್ ನಡೆಸಲಾಗ್ತಾ ಇದೆ. ಮೋದಿಯೇ ಪೊಲೀಸರಿಂದ ಜೆನ್ಜಿಗಳಿಗೆ ಹೊಡೆಸಿದ್ದು. ಬ್ಯಾನರ್ ಮೇಲೆ ಸ್ಟಿಕ್ಕರ್ ಅಂಟಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ತೀರ್ಥಹಳ್ಳಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಗುಡುಗಿದ್ದಾರೆ. ವಿದ್ಯಾರ್ಥಿಗಳನ್ನ ಕೊಲ್ಲಿಸಿದ್ದು ಮೋದಿಯೇ ಅನ್ನುವಂಥ ಒಂದು ಸ್ಟಿಕ್ಕರ್ ಇದೆ. ಸೊ ಬಿಜೆಪಿ ಅಳವಡಿಸಿದಂಥ ಬ್ಯಾನರ್ಗಳ ಮೇಲೇನೆ ಈ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗಿದೆ. ಸ್ಟಿಕ್ಕರ್ ಅನ್ನು ಅಂಟಿಸಿ ಯುವ ಕಾಂಗ್ರೆಸ್ ಪ್ರತಿಭಟಿಸಿದೆ. ಈ ಒಂದು ಅಭಿಯಾನ ಯಾಕೆ ಅಂತಂದ್ರೆ, ನಮ್ಮ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಮೋದಿಯವರಿಂದ ಲಾಠಿ ಮೋದಿ ಸರ್ಕಾರದ ಪೊಲೀಸ್ ಅಧಿಕಾರಿಗಳನ್ನು ನಾವು ದೂರಕ್ಕಾಗಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರ ಏನು ಹೇಳುತ್ತಾ ಆ ಕೆಲಸವನ್ನ ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಮೋದಿ ಸರ್ಕಾರದವರು ಆರ್ಡರ್ ಮಾಡಿದ್ರು. ಮತ್ತೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಈ ಚಿತ್ರದಲ್ಲಿ AK-47 ಪ್ರಯೋಗ ಸಹ ನಮ್ಮ ವಿದ್ಯಾರ್ಥಿಗಳ ಮೇಲೆ ನಡೀತಿದೆ. ವಿದ್ಯಾರ್ಥಿಗಳು ಕೇಳಿರ್ತಕ್ಕಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಯಾಕೆ ಕೇಳಿದ್ರು ರಾಜೀನಾಮೆ? ಧರ್ಮೇಂದ್ರ ಪ್ರಧಾನ್ ಅವರು ಏನು ಪೇಪರ್ ಲೀಕ್ ಆಯಿತು, ನೀಟ್ ಪೇಪರ್ ಲೀಕು 24ರಲ್ಲೂ ಆಗಿತ್ತು ಪೇಪರ್ ಲೀಕು. ನಾವು ಡೆಲ್ಲಿಗೆಲ್ಲ ಹೋಗಿದ್ವಿ. ಆ 24ರಲ್ಲೂ ಪೇಪರ್ ಲೀಕ್ ಆಗಿತ್ತು. ಈ ವರ್ಷನೂ ಪೇಪರ್ ಲೀಕ್ ಆಗಿದೆ. ವಿದ್ಯಾರ್ಥಿಗಳು 22 ಲಕ್ಷ ಜನ ವಿದ್ಯಾರ್ಥಿಗಳ ಜೊತೆಗೆ, ಅವರ ಬದುಕಿನ ಜೊತೆಗೆ ಚೆಲ್ಲಾಟವನ್ನು ಆಡಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಏನು ನಮ್ಮ ದೇಶದ ಶಿಕ್ಷಣ ಸಚಿವರಿದ್ದಾರೆ, ಅವರ ರಾಜೀನಾಮೆಯನ್ನು ಕೇಳಿ, ಅವರ ಹೊಣೆಗಾರಿಕೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲ ಜಂಜಿಗಳು ಹೋರಾಟವನ್ನ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟವನ್ನ ಮಾಡ್ತಾರೆ. ಆದರೆ ಆ ಹೋರಾಟಕ್ಕೆ ಯಾವುದೇ ಮನ್ನಣೆ ಸಿಗಲ್ಲ. ವಾಂಗ್ಚುಕ್ ಅವರು ಸಹ ಸುಮಾರು 26 ದಿನಗಳ ಕಾಲ ಉಪವಾಸವನ್ನ ಮಾಡ್ತಾರೆ. ಈ ದೆಹಲಿಯ ಜಂಜಿಗಳು ಅಂದ್ರೆ ಇವತ್ತಿನ 20 ವರ್ಷದಿಂದ 35 ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನ ನಾವು ಜಂಜಿಗಳು ಅಂತ ಕರಿತೀವಿ. ಅವರು ನಮ್ಮ ದೇಶದ ಭವಿಷ್ಯ. ಆ ಒಂದು ದೇಶದ ಭವಿಷ್ಯವಾಗಿರ್ತಕ್ಕಂಥ ನಮ್ಮ ಮಕ್ಕಳು ನ್ಯಾಯಕ್ಕಾಗಿ ಹೋರಾಟ ಮನೋಭಾವನೆಯನ್ನ ಅಹಿಂಸಾತ್ಮಕವಾಗಿ ಜಂತರ್ ಮಂತರ್ನಲ್ಲಿ ಕೈಗೊಂಡಾಗ್ಲೂ ಸಹ ಈ ಮೋದಿ ಸರ್ಕಾರ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.